ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕರ್ಣ ಸೀರಿಯಲು ನಿಧಿದು ಗೊಂಬೆ ಕಳೆದೋಗಿರುತ್ತೆ. ಅದಕ್ಕೆ ಮುದ್ದು ಮುದ್ದು ಅಂತ ಕರಿತಾ ಇರ್ತಾಳೆ. ಅದನ್ನು ಹುಡ್ಕೊಬರೋಕ್ಕೆ ಕರ್ಣ ಬಂದಿರ್ತಾನೆ. ಹಾಗೆ ನಿಧಿದು ಮೊಬೈಲ್ ಹಾಳಾಗಿರುತ್ತೆ. ಅದನ್ನು ಸರಿ ಮಾಡಿಸ್ಲಿಕ್ಕೆ ಕೊಟ್ಟಾಗ ಅದನ್ನು ತಂದು ಕೊಡ್ತಾರೆ. ಯಾಕಂದರೆ ನಿಧಿ ಗೊಂಬೆ ಹುಡುಕಿ ಸಾಕಾಗಿ ಒಂದು ಪಾರ್ಕಲ್ಲಿ ಕೂತಿರ್ತಾಳೆ. ಮೊಬೈಲು ಸರಿಯಾಗಿರುತ್ತೆ, ತಂದು ಕೊಡ್ತಾರೆ. ಆಟೋಮೆಟಿಕ್ಕಾಗಿ ಒಂದು ವಿಡಿಯೋ ಆನ್ ಆಗುತ್ತೆ. ಏನಂದರೆ ಕರ್ಣ ಪ್ರಪೋಸ್ ಮಾಡಿರೋದು ನಿಧಿಗೆ. ಅದು ನಿಧಿಗೆ ಗೊತ್ತಿರಲ್ಲ. ಅವತ್ತು ಒಂದು ಸಲ ಹಳ್ಳಿಗೆ ಹೋದಾಗ ಅಲ್ಲಿ ಏನೋ ಒಂದು ಹಣ್ಣು ತಿಂದು ಅವ್ರು ಮತ್ತೆ ಬರ್ತೋ ಹಾಗೆ ಆಗಿ ಅವ್ನು ಪ್ರಪೋಸ್ ಮಾಡಿರ್ತಾನೆ. ಅದು ಮೊಬೈಲಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಇದು ಯಾವುದು ನಿಧಿಗೆ ಗೊತ್ತಿರಲ್ಲ. ನಿತ್ಯನ ಮದುವೆ ದಿನ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿರ್ತಾನೆ. ಬಟ್ ಅಲ್ಲಿ ಆಗಿರಲ್ಲ, ಏನೇನೋ ಆಗಿರೋದಕ್ಕೆ ಇದನ್ನೆಲ್ಲ ನೋಡಿಬಿಟ್ಟು ಇನ್ನು ಕರ್ಣ ಗೊಂಬೆನ ಅಂದರೆ ಮುದ್ದನ್ನು ತಗೊಂಬಂದಾಗ ಶಾಕ್ ಆಗುತ್ತೆ. ವಿಡಿಯೋ ತೋರಿಸ್ಬಿಟ್ಟು, ನೀವು ಈ ಥರ ಎಲ್ಲ ಪ್ರಪೋಸ್ ಮಾಡಿದ್ದೀರಾ, ಆದರೆ ನೀವು ಇಷ್ಟು ಆರಾಮಾಗಿರೋಕ್ಕೆ ಹೇಗೆ ಸಾಧ್ಯ? ಎಲ್ಲದನ್ನು ಮರ್ತು ಹಿಂಗಿದ್ದೀರಲ್ಲ, ನಿಮ್ಮ ಪ್ರೀತಿಸಿದ ಹುಡುಗಿ ಹೃದಯ ನುಚ್ಚು ನೂರಾಗಿದೆ, ಆದರೆ ನೀವು ಹಿಂಗೆ ಆರಾಮಾಗಿರೋಕ್ಕೆ ಹೆಂಗೆ ಸಾಧ್ಯ ಸರ್ ಅಂತ ಕೇಳ್ತಾಳೆ ನಿಧಿ. ಆವಾಗ ಕರ್ಣ ಹೇಳ್ತಾಳೆ, ನಿಧಿ ನಿಮ್ಮನ್ನು ಬಿಟ್ಟಿರ್ಲಿಕ್ಕಾಗಲ್ಲ, ನಿಮ್ಮನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ, ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆವಾಗ ನಿಧಿ ಹೇಳ್ತಾಳೆ, ಇದು ಹೇಗೆ ಸಾಧ್ಯ ಸರ್? ನೀವು ಇಷ್ಟು ಆರಾಮಾಗಿದ್ದೀರಾ, ಮತ್ತು ಅಕ್ಕನಿಗೆ ತಾಳಿ ಕಟ್ಟಿದ ಮೇಲೂ ಈ ಥರ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸಾಧ್ಯ? ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆವಾಗ ಕರ್ಣ ಹೇಳ್ತಾನೆ, ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಸುಮಾರಿದೆ ನಿಧಿ. ನೀವು ಕಣ್ಣಿಗೆ ನೋಡೋದನ್ನೇ ಸತ್ಯ ಅಂದ್ಕೊಳ್ತಿದ್ದೀರಾ, ಆದರೆ ಸುಮಾರು ವಿಷಯ ಇದೆ ಅಂತ. ಇಲ್ಲಿ ಏನಂದರೆ ಕರ್ಣ ನಿಧಿಗೆ ನಿತ್ಯನ ನಾನು ಮದುವೆ ಆಗಿಲ್ಲ, ಅವ್ರಿಗೆ ಅವರೇ ತಾಳಿ ಕಟ್ಕೊಂಡಿದ್ದಾರೆ, ಅವರು ಪ್ರೆಗ್ನೆಂಟು, ತೇಜಸ್ನ ಹುಡ್ಕೋ ತನಕ ಈ ಥರ ಡ್ರಾಮಾ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ತಾನೋ ಹೇಳಲ್ಲ ಅಂಥೇಳಿ ಎಪಿಸೋಡಲ್ಲಿ ಕಾಯಬೇಕಾಗತ್ತೆ. ನನ್ನ ಪ್ರಕಾರ ಇಷ್ಟು ಬೇಗ ನಿಧಿಗೆ ಈ ವಿಷಯ ಗೊತ್ತಾಗಲ್ಲ. ಸೊ ಈ ವಿಷಯ ಗೊತ್ತಾಗದಿರೋ ಹಾಗೆ, ಯಾಕಂದರೆ ಅಲ್ಲಿ ತೇಜಸ್ಸಿಗೆ ಕರ್ಣನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಮುಂಬರುವ ಸಂಚಿಕೆಯಲ್ಲಿ ನಿತ್ಯನಿಗೆ ಗೊತ್ತಾಗುತ್ತೆ. ಕರ್ಣನ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಈ ಮದುವೆನೇ ದಾಳವಾಗಿ ಬಳಸ್ಕೊಳ್ತಾಳೆ ನಿತ್ಯ. ಸೊ ಹಾಗಾಗಿ ಇಷ್ಟು ಬೇಗ ನಿಧಿಗೆ ನಾನು ನಿತ್ಯ ಮದುವೆ ಆಗಿಲ್ಲ ಅಂತೇಳಿ ಕರ್ಣ ಯಾವತ್ತೂ ನಿಧಿಗೆ ತಿಳಿಸಲ್ಲ. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ಎಪಿಸೋಡು ಇದೇ ಥರ ಇರುತ್ತೆ. ಹಾಗೆ ನಿಧಿದು ಮುದ್ದು ಅಂತ ಇರುತ್ತಲ್ಲ ಗೊಂಬೆನ, ಅದನ್ನು ಹೊರಗೆ ಹಾಕಿದ್ದು ಕರ್ಣನ ಚಿಕ್ಕಮ್ಮ. ಸೊ ಇಷ್ಟೆಲ್ಲ ವಿಷಯ ನಡೆಯುತ್ತೆ. ಹಾಗೆ ಮನೆಗೆ ಬರ್ತಾರೆ ಟ್ರಿಪ್ ಮುಗಿಸ್ಕೊಂಡು. ಅಲ್ಲಿ ಕೆಲವೊಂದು ಡಿಸ್ಕಷನ್ ಆಗ್ತಾ ಇರುತ್ತೆ. ಅಂದರೆ ಮನೆಯಲ್ಲಿ ನಿತ್ಯ ಪ್ರೆಗ್ನೆಂಟ್ ಅನ್ನೋದೊಂದು ವಿಷಯಗಳು, ಕಾಸಿಪ್ಗಳು ಓಡಾಡುತ್ತೆ. ಯಾವುದೇ ವಿಷಯನೂ ಇವತ್ತಿನ ಎಪಿಸೋಡ್ ಅಥವಾ ಮುಂಬರುವ ಸಂಚಿಕೆಯಲ್ಲಿ ಆಗಲ್ಲ, ಸ್ವಲ್ಪ ಟೈಮ್ ಎಳೆಯುತ್ತೆ ಅದು. ಸೊ ಇವತ್ತಿನ ಎಪಿಸೋಡ್ ಈ ಥರ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.